ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತು ನೋಡಿ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 6:30 ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಬ್ಯಾಕ್ಟಲ್ ಬ್ರೈಟು ಮತ್ತು ಸರ್ಕಸ್ ಪೋರ ಆ್ಯಂಡ್ ಟಾಕ್ನೆಸ್ಸು ಎಲ್ಲ ಸಪ್ರೇಷನಲ್ಲಿದೆ. ಸೊ ಎಲ್ಲ ಆರಾಮಾಗಿದೆ. ಮತ್ತು ಎಷ್ಟೋ ಜನ ಒಂದು ಇಬ್ಬರು ಏನೋ ಮೆಸೇಜ್ ಮಾಡಿದ್ದು, ಸೊ ಸರ್ಕಸ್ ಪೋರ ಸ್ಪ್ರೆಡಿಂಗ್ ಜಾಸ್ತಿ ಇದೆ ಅಂತ, ಮತ್ತು ಬ್ಯಾಕ್ಟಲ್ ಬ್ರೈಟು ಸಿವಿಯರ್ ಸ್ಪ್ರೆಡಿಂಗ್ ಆಗ್ತಿದೆಯಂತೆ. ಸೊ ಅದಕ್ಕೂ ಯಾವ ಥರ ಸ್ಪೇಸ್ ತೊಗೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಕೇಳಿದರು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ವಾಟರ್ ಸಾಲಿಬಲ್ಲು ಏನು ಕೊಟ್ಟರೆ ಒಳ್ಳೆಯದು ಅಂದರೆ ಗಿಡಕ್ಕೆ ಇದು ಫ್ರೂಟ್ ಸೈಜ್ ಆಗೋದಕ್ಕೆ ಮೇಯ್ನ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ಸು ರೆಸಿಸ್ಟೆನ್ಸ್ ಪವರ್, ಗಿಡ ರೆಸಿಸ್ಟೆನ್ಸ್ ಪವರ್ ಬಿಲ್ಡ್ ಮಾಡೋದಕ್ಕೆ ಸೊ ಏನು ಕೊಟ್ಟರೆ ಒಳ್ಳೆಯದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋ. ಸೊ ಫಸ್ಟ್ ಬಂದುಬಿಟ್ಟು ನಾವು ಈ ಸರ್ಕಸ್ ಮರ ಸ್ಪ್ರೆಡಿಂಗ್ ಆಗ್ತಿದೆ ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟೇ ಸ್ಪ್ರೆಡಿಂಗ್ ಆಗ್ತಿದೆ ಅಂತಂದರೆ, ಸೊ ಫಸ್ಟು ಏನು ಕಾರಣ ಆಗುತ್ತೆ ಅಂತಂದರೆ ಕಳೆ ಔಷಧಿ ಹೊಡೆಯೋದು. ಸೊ ಕಳೆ ಔಷಧಿ ಹೊಡೆದಾಗ ಏನಾಗುತ್ತೆ, ಸೊ ಮಾರ್ನಿಂಗು ಕಳೆ ಔಷಧಿ ಹೊಡೆದಿರ್ತೀವಿ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಳೆ ಔಷಧಿ ಹೊಡೆದಿರ್ತೀವಿ. ಸೊ ಎಷ್ಟೋ ಗಿಡದ ಹತ್ರ ಸ್ಪ್ರೇ ಎಲ್ಲ ತೊಗೊಂಡು ಗಿಡ ಎಲ್ಲ ಒಣಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಒಂದು ಮಳೆ ಬಿತ್ತು, ಇಲ್ಲ ನಾವೇ ನೀರು ಬಿಟ್ವಿ ಅಂತ ಅಂದ್ಕೊಳ್ಳಿ. ಸೊ ಆ ನೀರು ಬಿಟ್ಟಾಗ ಇಲ್ಲ ಮಳೆ ಬಿದ್ದಾಗ ಏನಾಗುತ್ತೆ, ಆ ಗಿಡದ ಮೇಲಿರೋ ಕಳೆ ಔಷಧಿ ಇರುತ್ತಲ್ಲ, ಸೊ ಕಳೆ ಔಷಧಿ ಕ್ಲೀನಾಗಿ ಭೂಮಿ ಒಳಗೋಗುತ್ತೆ. ಸೊ ಆ ಭೂಮಿ ಒಳಗೋದಾಗ ಸೊ ರೂಟ್ ಏನು ಮಾಡುತ್ತೆ, ಸೊ ಏನೋ ಸಿಗ್ತಿದೆ, ಫುಡ್ ಏನೋ ಬರ್ತಾ ಇದ್ದಂಗಿದೆ ಅಂತ ಅಂದ್ಬಿಟ್ಟು ಏನು ಮಾಡುತ್ತೆ, ಗಿಡ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಸೊ ರೂಟ್ ಇರೋದೇನು ಫುಡ್ ಅಬ್ಸರ್ವ್ ಮಾಡೋದಕ್ಕೆ, ಗಿಡಕ್ಕೆ ಕೊಡೋದಕ್ಕೆ. ಸೊ ಅವಾಗೇನಾಗುತ್ತೆ, ಸೊ ಅದು ಫುಡ್ ಅಂದ್ಕೊಂಡು ಅಬ್ಸರ್ವ್ ಮಾಡಿಬಿಟ್ಟಾಗ ಸೊ ಅದಕ್ಕೆ ಗೊತ್ತಿರಲ್ಲ ಕರೆಕ್ಟಾಗಿ ಏನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಏನು ಅಂತ. ಸೊ ಆವಾಗ ಇಮ್ಯುನಿಟಿ ಸ್ವಲ್ಪ ಗಿಡಕ್ಕೆ ಏನಾಗುತ್ತೆ, ಸೊ ನಮಗೇನ ಈಗ ಜ್ವರ ಬಂದರೆ ಯಾವ ಥರ ಸ್ವಲ್ಪ ಡೌನ್ ಆಗ್ತೀವಿ ಸ್ಟ್ರೆಂತ್ ಇಲ್ಲದೆ, ಸೊ ಆ ಥರ ಏನಾಗುತ್ತೆ, ಗಿಡ ಸ್ವಲ್ಪ ಸ್ಟ್ರೆಂತ್ ಇಲ್ಲದೆ ಡೌನ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲೇ ಸರ್ಕಸ್ ಪೂರ ಜಾಸ್ತಿ ಆಗೋದು ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಪ್ರೆಡಿಂಗ್ ಸೂಪರ್ ಜಾಸ್ತಿ ಆಗೋದು ಅಂದರೆ ಅದೇ ಟೈಮಲ್ಲೇ. ಸೊ ರೆಸಿಸ್ಟೆನ್ಸ್ ಪವರ್ ಗಿಡದಲ್ಲಿ ಇಲ್ಲ, ಇಮ್ಯುನಿಟೀಸ್ ಗಿಡದಲ್ಲಿ ಇಲ್ಲ ಅಂತಂದಾಗ ಮಾತ್ರನೇ ಬ್ಯಾಕ್ಟೀರಿಯಲ್ ಬ್ಲೈಡು ಮತ್ತು ಸರ್ಕಸ್ ಪೋರ, ಆಂಥ್ರಾಕ್ನೆಸ್ಸು, ಯಾವುದೇ ಫಂಗಲ್ ಇನ್ಫೆಕ್ಷನ್ ಆಗಲಿ, ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಸೊ ಸ್ಪ್ರೆಡಿಂಗ್ ಆಗೋದು. ಸೊ ಆದಷ್ಟು ಏನು ಅಂತಂದರೆ, ಸೊ ಗ್ರೀನ್ ಸ್ಟೇಜ್ ಮುಗಿಯೋವರೆಗೂ ಆದಷ್ಟು ಸೊ ಕಳೆ ಔಷಧಿ ಹೊಡೆಯೋದನ್ನು ಅವಾಯ್ಡ್ ಮಾಡಿ. ಸೊ ಗ್ರೀನ್ ಸ್ಟೇಜ್ ಮುಗಿದ್ಮೇಲೆ ಏನಂತಂದರೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರು ಸ್ವಲ್ಪ ಕಡಿಮೆ ಆದ್ರೂ, ಅಂದರೆ ಫಂಗಲ್ ಇನ್ಫೆಕ್ಷನ್ಸು ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ರೋಗ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಅಷ್ಟೇ, ಬರದೇ ಇಲ್ಲ ಅಂತಲ್ಲ, ಸೊ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಈ ಥರ ಮಾಡ್ಕೊಳ್ಳಿ. ಆದಷ್ಟು ಕಳೆ ಔಷಧಿನ ಅವಾಯ್ಡ್ ಮಾಡಿ, ಮೇಯ್ನ್ ಇದೊಂದೇ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸರ್ಕಸ್ ಪರ ಸ್ಪ್ರೆಡಿಂಗು ಜಾಸ್ತಿ ಇದೆಯಂತೆ. ಸೊ ಫ್ಲವರಿಂಗ್ ಸ್ಟೇಜಲ್ಲೇ ಜಾಸ್ತಿ ಇದೆ, ಏನು ಸ್ಪ್ರೇ ತೊಗೋಬೋದು ಅಂತಂದ್ಬಿಟ್ಟು ಕೇಳಿದರು. ಸೊ ಅದಕ್ಕೋಸ್ಕರ ಒಂದು 4 ಸ್ಪ್ರೇ ಚೆನ್ನಾಗಿ ಕೆಲಸ ಮಾಡೋ ಅಂಥದ್ದು ಸರ್ಕಸ್ ಪರಾಗೆ. ಸೊ 4 ಸ್ಪ್ರೇ ಹೇಳ್ತಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಕ್ಯಾಬಿರಾ ಟಾಪ್ ಬಂದುಬಿಟ್ಟು ಸೊ ಆಲ್ಮೋಸ್ಟ್ 70 to 80% ಆಫ್ ಫಂಗಲ್ ಇನ್ಫೆಕ್ಷನ್ ಏನು ದಾಳಂಬ್ರಿಯಲ್ಲಿ ಬರುತ್ತೆ, ಸೊ ಅದನ್ನೆಲ್ಲದನ್ನು ಅವಾಯ್ಡ್ ಮಾಡುತ್ತೆ. ಸೊ ಕ್ಯಾಬಿರಾ ಟಾಪು 3 grams per liter ತೊಗೊಂಡ್ರೆ ಸಾಕು, ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕಸ್ಟೋಡಿಯಾ ಅಂತಿದೆ. ಸೊ ಕಸ್ಟೋಡಿಯಾ 1.5 ml per liter. ಯಾಕೆ ಅಂತಂದರೆ 1 ml ಮಾಡ್ಕೊಂಡ್ರೆ ಸಾಕು. ಸೊ ಸರ್ಕಸ್ ಪೂರ ಸ್ಪ್ರೆಡ್ಡಿಂಗ್ ಜಾಸ್ತಿ ಇದೆ ಅನ್ನೋದ್ರಿಂದ ಮಾತ್ರ 1.5 ml ತೊಗೊಂಡ್ರೆ ಸೊ ಜಾಸ್ತಿ ಕ್ಲೀನಾಗಿ ಸಪ್ರೆಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನೇಟಿವೋ 0.6 grams per liter. ಜಾಸ್ತಿ ಏನು ಎಕ್ಸ್ಟ್ರಾ ಮಾಡಿಸ್ತಿಲ್ಲ, 0.6 grams ಮಾಡಿಕೊಂಡ್ರೆ ಸಾಕು, ಕ್ಲೀನಾಗಿ ಅವಾಯ್ಡ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕವಚು 0.5 ml, ಕವಚ್ ಬಂದುಬಿಟ್ಟು 2 grams per liter, 1.5 grams per liter ಹಾಕ್ಕೊಂಡ್ರೆ ಸೊ ಇದು ಸಪ್ರೆಷನ್ ಚೆನ್ನಾಗಿ ಮಾಡುತ್ತೆ. ಸೊ ಇಷ್ಟು 4 ಆಪ್ಷನ್ ಬಂದುಬಿಟ್ಟು ಸರ್ಕಸ್ ಪೋರ ಸ್ಪ್ರೆಡ್ಡಿಂಗ್ ಜಾಸ್ತಿ ಆಗಿರೋರು ಸೊ ಸ್ಪ್ರೇಸ್ ತೊಗೊಂಡ್ರೆ ಸೊ ಅವಾಯ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬ್ಲೈಟ್ ಆದರೆ ಸಿವಿಯರ್ ಸ್ಪ್ರೆಡಿಂಗ್ ಇದೆ. ಸೊ ಎಲ್ಲ ಕಡೆಯೂ ಕಂಪ್ಲೇಂಟ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸೊ ವಿಡಿಯೋ ಹೇಳ್ತಿರೋದು. ಸೊ ಮೇಯ್ನು ಈಗ ಮೈಕ್ರೋಶೀಲ್ಡು ಸ್ಪ್ರೇ ತೊಗೋಬೇಕು ಫಸ್ಟ್ ಬಂದುಬಿಟ್ಟು. ಸೊ ಅದೇನು ಮಾಡುತ್ತೆ, ಕ್ಲೀನಾಗಿ ಕಾಯಿ ಮೇಲೆ ಮತ್ತು ಎಲೆ ಮೇಲೆ ಎಲ್ಲಾದರೂ ಬ್ಯಾಕ್ಟೀರಿಯಲ್ ಬ್ಲೈಟ್ ಇತ್ತು ಅಂತಂದರೆ ಸೊ ಆ ಬ್ಯಾಕ್ಟೀರಿಯಾನ ಕ್ಲೀನಾಗಿ ವಾಶ್ಔಟ್ ಮಾಡುತ್ತೆ. ಸೊ ಮೈಕ್ರೋಶೀಲ್ಡ್ನ 2.5 ml per liter ತೊಗೊಳ್ಳಿ. ಯಾಕಂತಂದರೆ ಸೊ ಸ್ಪ್ರೆಡ್ಡಿಂಗ್ ಜಾಸ್ತಿ ಇದ್ದಾಗ ಸ್ವಲ್ಪ 0.5 ml ಜಾಸ್ತಿ ಮಾಡಿದ್ರೆ ಆದಷ್ಟು ಏನೇ ಆಗಲಿ ಬ್ಯಾಕ್ಟೀರಿಯಾ ಮತ್ತು ಏನಾದರೂ ಇತ್ತು, ಫಂಗಸ್ ಇತ್ತು ಅಂತಂದರೆ ಅಟ್ಲೀಸ್ಟ್ ಅದು ವಾಶ್ಔಟ್ ಮಾಡುತ್ತೆ ಕ್ಲೀನಾಗಿ, ಮತ್ತು ಅದನ್ನು ಸಪ್ರೆಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ 2.5 ml ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ 2 ml ಸಾಕು.
2.5 ml ಯಾಕೆ ಅಂತಂದರೆ ಜಾಸ್ತಿ ಸ್ಪ್ರೆಡ್ಡಿಂಗ್ ಇರೋದ್ರಿಂದ ಸೊ 2.5 ml ಹೇಳ್ತಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು 1 ಡೇ ಗ್ಯಾಪ್ ಕೊಟ್ಟು ನಿನ್ನೆ ರಾತ್ರಿ ಈಗ ಇವತ್ತು ರಾತ್ರಿ ನಾವು ಮೈಕ್ರೋಶೀಲ್ಡ್ ತೊಗೊತೀವಿ ಅಂದರೆ ನಾಳೆ ಫುಲ್ ಗ್ಯಾಪ್ ಕೊಟ್ಟು ನಾಳೆದು ಬೆಳಗ್ಗೆನೇ ಏನು ಮಾಡಬೇಕು ಅಂದರೆ ಕೋಸೈಡ್ 1.5 ಗ್ರಾಮು ಮತ್ತು ಸ್ಟೆಪ್ರೋಸೈಕ್ಲಿನ್ 0.5 ಗ್ರಾಮು ಜೊತೆಗೆ ಬ್ಯಾಕ್ಟೀರಿಯಾ ನಾಶಕ 0.3 ಗ್ರಾಮ್ ಹಾಕ್ಕೊಂಡ್ರೆ ಸೊ ಫುಲ್ಲು ಸಪ್ರೆಷನ್ಗೆ ಬರುತ್ತೆ. ಸೊ ಫುಲ್ಲು ಆ್ಯಂಟಿಬಯೋಟಿಕ್ ಈಗ ಡಬಲ್ ಹೋಗೋದ್ರಿಂದ ಸೊ ಬ್ಯಾಕ್ಟೀರಿಯಾನ ಏನೇ ಆಗಲಿ ಫುಲ್ಲು ಕಾಪರು ಜೊತೆಗೆ ಕಾಪರು ಮತ್ತು ಆ್ಯಂಟಿಬಯೋಟಿಕ್ ಎರಡೂ ಸೇರಿಕೊಂಡು ಕ್ಲೀನಾಗಿ ಫುಲ್ ಸಪ್ರೆಸ್ ಮಾಡಿಬಿಡುತ್ತೆ, ಅಂದರೆ ಫುಲ್ ಕೆಳಗಡೆ ಇಳಿಸ್ಬಿಡುತ್ತೆ ಬ್ಯಾಕ್ಟೀರಿಯಾ ಸಂತತಿನ, ಅದು ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಬಂದುಬಿಟ್ಟು ಒಂದು 2 ಡೇಸು ಗ್ಯಾಪ್ ಕೊಟ್ಟು ಸೊ ಕ್ಯಾಬ್ರೆಟಾಪ್ ಅಂತ ಬರುತ್ತೆ, ಕ್ಯಾಬ್ರೆಟಾಪ್ ಅಲ್ಲ ಸಾರಿ ಕುಪ್ರೊಫೆಕ್ಸ್ ಅಂತ ಬರುತ್ತೆ. ಸೊ ಕುಪ್ರೊಫೆಕ್ಸ್ನ 4 ಗ್ರಾಮ್ಸ್ ಪರ್ ಲೀಟ್ರ್ ಮಾಡ್ಕೊಳ್ಳಿ. ಸೊ ಫುಲ್ ಕ್ಲೀನಾಗಿ ಸಪ್ರೆಷನ್ಗೆ ಬಂದುಬಿಡುತ್ತೆ ಆಲ್ಮೋಸ್ಟು ಬ್ಯಾಕ್ಟೀರಿಯಲ್ ಬ್ಲೈಟು. ಸೊ ಈ 3 ಸ್ಪ್ರೇ ತೊಗೊಳ್ಳಿ. ಆಲ್ಮೋಸ್ಟು ಎಷ್ಟೇ ಸಿವಿಯರ್ ಸ್ಪ್ರೆಡಿಂಗ್ ಇದ್ರೂ ಕಂಟ್ರೋಲಿಗೆ ಬರೋ ಚಾನ್ಸಸ್ಸು ಒಂದು 70 to 80% ಇದೆ. ಸೊ ಸಪ್ರೆಷನ್ಗೆ ಬಂದೇ ಬಿಡುತ್ತೆ. ಸೊ ಇನ್ನು 20-25% ಸ್ವಲ್ಪ ನೋಡಿಕೊಂಡು ನೆಕ್ಸ್ಟ್ ಕಾಪರ್ಸು ಇಲ್ಲ ಏನಾದರೂ ಮಾಡಿಕೊಂಡು ಸಪ್ರೆಸ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ವಾಟರ್ ಸಾಲ್ಯುಬಲ್ ಅಪ್ಡೇಟ್ ಹೇಳಿದ್ದೆ. ಸೊ ವಾಟರ್ ಸಾಲ್ಯುಬಲ್ ಬಂದುಬಿಟ್ಟು ನಾವು ಸೊ ಮೇಯ್ನ್ಲಿ ಈಗ ನೈಟ್ರೋಜನ್ ಕಂಟೆಂಟ್ ಕೊಡಬಾರ್ದು. ಸೊ ಬ್ಯಾಕ್ಟೀರಿಯಲ್ ಬ್ಲೈಟು ಮತ್ತು ಸರ್ಕಸ್ ಬರ ಈ ಫಂಗಲ್ ಇನ್ಫೆಕ್ಷನ್ಸ್ ಇರೋದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು ಸೊ ನೈಟ್ರೋಜನ್ ಕೊಟ್ಟರು. ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ ಮೇಯ್ನ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರೋರು ಸೊ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ನೈಟ್ರೋಜನ್ ಕಂಟೆಂಟ್ ಇರೋ ವಾಟರ್ ಸಾಲ್ಯುಬಲ್ಸು. ಸೊ ಈಗ ಫ್ರೂಟ್ ಸೈಜ್ಗೆ ನೈಟ್ರೋಜನ್ ಕಂಟೆಂಟ್ ಇಲ್ಲದೇ ಇರೋ ವಾಟರ್ ಸಾಲ್ಯುಬಲ್ಸು ಒಂದು 4-5 ಇದೆ. ಸೊ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು 050 to 34 050 to 34 ಅದಾದಮೇಲೆ 037 ನಿಂತಿದೆ, ಮತ್ತು 044 ಅಂತಿದೆ, ಮತ್ತು 060-20 ಅಂತಿದೆ, ಮತ್ತು 034 ಅಂತ ಬಂದಿದೆ. ಸೊ ಒಂದಷ್ಟು ಎಲ್ಲ ನೈಟ್ರೋಜನ್ ಕಂಟೆಂಟ್ ಇಲ್ಲದೇ ಇರೋವಂಥ ಆಪ್ಷನ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡೋದಷ್ಟು ನಮಗೆ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಇರುತ್ತಲ್ಲ, ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಪ್ರೆಡ್ಡಿಂಗ್ಗೆ ಏನು ತೊಂದರೆ ಏನಾಗಲ್ಲ. ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಪ್ರೆಡ್ಡಿಂಗ್ ಆಗಲ್ಲ. ಸೊ ನೈಟ್ರೋಜನ್ ಕೊಡದೇ ಇದ್ದರೆ ಸಾಕು. ಪೊಟ್ಯಾಶು ಫಾಸ್ಫರಸ್ ಕೊಟ್ಟರೆ ತೊಂದರೆ ಏನಿಲ್ಲ. ಗಿಡಕ್ಕೆ ಫುಡ್ ಸಿಕ್ದಂಗೆ ಆಗುತ್ತೆ ಮತ್ತು ಫ್ರೂಟ್ ಸೈಜ್ ಚೆನ್ನಾಗಿ ಬರುತ್ತೆ. ಸೊ ಇಷ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೇಯ್ನ್ಲಿ ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟು. ಸೊ ಮೈಕ್ರೋನ್ಯೂಟ್ರಿಯೆಂಟ್ಗೆ ಏನಕ್ಕಪ್ಪ ಇಂಪಾರ್ಟೆಂಟು ಅಂತಂದರೆ ಸೊ ಈಗ ನಮಗೆ ಏನಾದರೂ ಜ್ವರ ಗಿರ ಬಂದಾಗ ಸೊ ಇಮ್ಯುನಿಟಿ ಡೌನ್ ಆಗಿ ಸ್ವಲ್ಪ ಇಮ್ಯುನಿಟಿ ಡೌನ್ ಆಗಿಬಿಡುತ್ತೆ. ಅಂದರೆ ಇಮ್ಯುನಿಟಿ ಅಂತಂದರೆ ಸೊ ಸ್ಟ್ರೆಂತ್ ಸ್ವಲ್ಪ ಕಳ್ಕೊಬಿಡ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ಒಂದು ಮಾತ್ರೆ ತೊಗೋತೀವಲ್ಲ, ಸೊ ಆ ಮಾತ್ರೆ ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪ ರಿಕವರಿ ಆಗುತ್ತೆ. ಸೊ ಈಗ ಮೈಕ್ರೋನ್ಯೂಟ್ರಿಯೆಂಟ್ ಬಂತು ಇದಕ್ಕೆ ಇಮ್ಯುನಿಟಿ ಬೂಸ್ಟರ್ ಥರ ಮಾತ್ರೆ, ಒಂಥರ ಮಾತ್ರೆ ಇದ್ದಂಗೆ ಇದಕ್ಕೆ. ಒಂದೊಂದು ಕರೆಕ್ಟಾಗಿ ವೀಕ್ಲಿ ಒನ್ಸ್ ಕರೆಕ್ಟಾಗಿ ನಾವೇನಾದರೂ ಕೊಡ್ತಿದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸು ಸೊ ಇದಕ್ಕೆ ಇಮ್ಯುನಿಟಿನ ಡೌನ್ ಆಗದಿದ್ದಂಗೆ ನೋಡ್ಕೊಳ್ಳುತ್ತೆ ಗಿಡಕ್ಕೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸೊ ಅವೆನೋ ನ್ಯೂಟ್ರಿಮಿಕ್ಸ್ ಅಂತಿದೆ. ಸೊ ಅವೆನೋ ನ್ಯೂಟ್ರಿಮಿಕ್ಸು ನಾನು 500 ಲೀಟರ್ಸ್ಗೆ ಡ್ರಮ್ಗೆ ಹಾಕ್ಬಿಟ್ಟು ಕಲಿಸಿದ್ದೀನಿ. ಸೊ 50 kgs ಏನೋ ಬರುತ್ತೆ ಬ್ಯಾಗ್ ಅದು. ಸೊ 7 ಮೈಕ್ರೋನ್ಯೂಟ್ರಿಯೆಂಟ್ಸು 8 ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದರಲ್ಲಿ. ಸೊ ಕಾಪರು, ಸಲ್ಫರು, ಮತ್ತು ಮ್ಯಾಂಗನೀಸು, ಮೆಗ್ನೀಷಿಯಮು ಮತ್ತು ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಗಿಡಕ್ಕೆ ಏನು ಬೇಕೋ ಅಷ್ಟು ಕರೆಕ್ಟಾಗಿ ವೀಕ್ಲಿ ಒನ್ಸು 10 ಲೀಟರ್ಸು 1 ಎಕರೆಗೆ 10 ಲೀಟ್ರನ್ನ ಎತ್ಕೊಂಡು ಬಿಟ್ಟರೆ ಸಾಕು. ಸೊ ಕ್ಲೀನಾಗಿ ರೆಸಿಸ್ಟೆನ್ಸ್ ಪವರ್ಸ್ ಆದಷ್ಟು ಕಡಿಮೆ ಆಗದಿರೋ ಥರ ನೋಡ್ಕೊಳ್ಳುತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸು. ಸೊ ಮೇಯ್ನ್ಲಿ ನೀವು ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೊಡಬೇಕು. ಅದು ಬಿಟ್ಟರೆ ಇಲ್ಲ ಅವೆನೋ ನ್ಯೂಟ್ರಿಮಿಕ್ಸ್ ಸಿಗ್ತಿಲ್ಲ ನಮ್ಮ ಕಡೆ ನಮಗೆ ಅಂದಾಗ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಸೊ ಇದು ಬರುತ್ತೆ ಮಿಂಗಲ್ ಮೆಗ್ನೀಷಿಯಮು. ಸೊ ಅಟ್ಲೀಸ್ಟ್ ಅದನ್ನಾದರೂ ಕೊಡಿ. ಸೊ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಇರೋದ್ರಲ್ಲಿ. ಆ ಮಿಂಗಲ್ ಬಂದುಬಿಟ್ಟು ಎಕರೆಗೆ 2 kg, ಮೆಗ್ನೀಷಿಯಮ್ ಸಲ್ಫೇಟ್ ಬಂದುಬಿಟ್ಟು ಎಕರೆಗೆ 5 kg ಲೆಕ್ಕದಲ್ಲಿ ಕೊಡಿ. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೂ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಅದು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಬೇಕಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.